ಹೋಗುತ್ತೆ? ರೇಟ್ ಭಾರಿ ರೇಟ್ ರೀ. ಅವಾಗ 100 ರೂಪಾಯಿ ಕೆಜಿ ಹೋಗ್ತೈತೆ ರೀ. ಯಾರು ಮಾನ್ಕಾಯಿ ಇಲ್ಲಂದ್ರೆ ನಾವು ಮಾನ್ಕಾಯಿ ತೊಗೊಳಿದ್ರೆ 100 ರೂಪಾಯಿ ಕೊಡ್ರಿ ಅಂತಾರೆ ಅವಾಗ. ಆ ಥರ ಬರಬೇಕು. ಆ ಥರ ನಾವು ಅದನ್ನು ಶ್ರದ್ಧೆಯಿಂದ ಬೆಳೆಸ್ಬೇಕು, ಅದನ್ನು ಬೆಳೆಸ್ಬೇಕು. ಭೂಮಿಗೆ ನಾವು ಸಾಯಿಲ್ ಅಪ್ಲಿಕೇಶನ್ ಕೊಡ್ತೀವಲ್ಲ, ಅದು ಬಂದು ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ಇದನ್ನ ಹಾಕೊಂತ ಬಂದರೆ ಭೂಮಿ ಯಾವಾಗಲೂ ಫಲವತ್ತಾಗಿರುತ್ತೆ. ಭೂಮಿ ಫಲವತ್ತಾಗಿದ್ದರೆ ಒಳ್ಳೆ ಮಕ್ಕಳು ಹಿಡಿತಾಳಕಿ, ಒಳ್ಳೆ ಫಸಲು ಕೊಡುತ್ತೆ. ತಾಯಿ ಬೇಯಿಸಿದ್ರೆ ಮಕ್ಕಳು ಎಷ್ಟು ಬೇಕಾದ್ರೆ ಮಕ್ಕಳು ಹಿಡಿತಾರೆ, ಹಾಲು ಸಿಗುತ್ತಲ್ಲ. ಹಾಂ, ತಾಯಿಗೆ ಸರಿಗೆ ಊಟ ಕೊಡಲಿಲ್ಲ ಅಂದರೆ ಮಗು ಹೆಂಗೆ ಬೆಳೀತದೆ? ಆಂಧ್ರದಿಂದ ಬಂದಿರುತ್ತೆ. ಇದು ಬಂದ್ಬಿಟ್ಟು ಇದರ ಅಂಡಾಶಯ 365 ದಿನ ಓಪನ್ ಇರುತ್ತೆ. ಅಂಡಾಶಯ ಅಂದ್ರೆ ಗೊತ್ತಲ್ಲ, ಗರ್ಭ. ಹಾನ್ರಿ. ಫ್ಲವರಿಂಗ್ ಅಂದ್ರೆ ಯಾವಾಗಲೂ ಫ್ಲವರ್ ಯಾವಾಗಲೂ ಬರ್ತೈತೆ 365 ದಿನ. ಏನಂತಾರಲ್ಲ, ಯುಗಾದಿ ಬಂದಾಗ ಅಷ್ಟ ಮಾವು ಎಲ್ಲ ಅವೆಲ್ಲ ಇಲ್ಲ. ಬೇವು ಈಗೆಲ್ಲ ಎಲ್ಲ ತಳಿಗಳೆಲ್ಲ ಕ್ರಾಸಿಂಗ್ ಮಾಡಿ ಎಲ್ಲ ಹೈಬ್ರಿಡ್ ಮಾಡಿಬಿಟ್ಟಾರ್ರಿ. ಈಗ ಹೈಬ್ರಿಡ್ ಮಾಡಿದ್ರಿಂದ ಯಾವ ಬೇಕಾದ್ರೆ ಕಾಯಿ ತಗೋಬೇಕು, ಯಾವ ಬೇಕಾದ್ರೆ ಹೂ ಮಾಡ್ಕೋಬೇಕು. ಆ ಥರ ಸ್ಟೇಜಿಗೆ ಬಂದ್ಬಿಟ್ಟಿದೆ ನಮ್ದು ಸೈನ್ಸ್. ಇಷ್ಟು 365 ದಿನ ಕಾಯಿ ಹರಿಬೋದು. 365 ದಿನ ಸರ್. ಮಾರ್ಕೆಟ್ ಸಿಗುತ್ತಾ ಹಿಂಗಾದ್ರೆ? ಮಾರ್ಕೆಟ್ ಸಿಗುತ್ತಲ್ಲ. ಇದು ಜಾಸ್ತಿ ಇದು ಸಾಂಬಾರಿಗೆ ಹೋಗ್ತದೆ. ಸಾಂಬಾರಿಗೆ? ಹಾಂ, ಕೇರಳ ತಮಿಳ್ನಾಡಿಗೆಲ್ಲ ಸಾಂಬಾರಿಗೆ ಹೋಗ್ತದೆ ಸರ್. ಹಣ್ಣಾಗಿ ಯೂಸ್ ಇಲ್ಲ, ಕಾಯಾಗಿ ಉಪ್ಪಿನಕಾಯಿಗೆ ಹೋಗೋದು ಇದು. ಸೊ ಬೇರೆ ವೆರೈಟಿ ಹಾಕೋಣ. ಎಲ್ಲರೂ ಮಾಡಿದ್ದು ಯಾಕೆ ಮಾಡೋಣ? ಬೇರೆ ವೆರೈಟಿ ಮಾಡಿದ್ರೆ ನಮಗೊಂದು 2 ರೂಪಾಯಿ ಸಿಗ್ಬೋದು. ಈಗ ಆಯ್ತು. ಈಗ ಮುಂದೆ ನಮ್ದು ಇನ್ನೊಂದು 2-3 ತಿಂಗಳವರೆಗೆ ಕಟಿಂಗ್ ಬರ್ತದೆ. ಅವಾಗ ಮಾನ್ಕಾಯಿ ಇರೋಲ್ಲ. ಅವಾಗ ನಮ್ಗೆ 60 ರೂಪಾಯಿ 70 ರೂಪಾಯಿ ಕೆಜಿ ಸಿಗುತ್ತೆ. ಇವತ್ತು ಮಾರ್ಕೆಟ್ 30 ರೂಪಾಯಿಗೆ ಹೋಗ್ತದೆ. 30 ರೂಪಾಯಿ ಕೆಜಿ? 30 ಕೊಂಟಿತ್ತು. ನಾಳೆ ನಮ್ಗೆ ಇನ್ನೂ ಒಂದು 30 ಡೇಸ್ನಾಗ 60 ರೂಪೀಸ್ ಆಗುತ್ತೆ ಪಕ್ಕ. ಈಗ ಆ ಕಾಯಿ ಅಲ್ಲಿ ಐತೆ ನೋಡ್ರಿ, ಆ ಸಣ್ಣ ಕಾಯೆಲ್ಲ 30 ಡೇಸಿಗೆ ಬರ್ತದೆ. ಅದು ಇನ್ನು 30 ದಿನಕ್ಕೆ ಬರ್ತದೆ. 60-50 ಹೋಗುತ್ತೆ. ಸೊ ಅಲ್ಲಿ ಡಬಲ್ ರೇಟ್ ಆಯ್ತಲ್ಲ. ಈಗ 100 ಟ್ರೇ ಬರೋ ಬದಲ 50 ಟ್ರೇ ಬಂದ್ಬಿಟ್ರೆ ನಮ್ಗೆ ರೊಕ್ಕ ಬಂತು. ಡಿಸೆಂಬರ್ ವರೆಗೆ ಡೆಡ್ ಎಂಡ್ ನಿಮ್ಗೆ ಕೊಡ್ತೀವಿ. ನಾವೇ ಕೊಡ್ತೀವಿ. ಡಿಸೆಂಬರ್ 10 ಮಟ್ಟಿಗೆ ಕೊಟ್ಬಿಡ್ತೀವಿ. ಅದಾದ್ಮೇಲೆ ಪೋರ್ನಿಂಗ್ ಮಾಡ್ತೀವಿ. ಎಡಿಬಲ್ ಆಗಿ ನಾವು ಅಡಿಗೆ ಯೂಸ್ ಮಾಡ್ತೀವಲ್ಲ, ಅದನ್ನ ಸ್ಪ್ರೇ ಮಾಡ್ತೀವಿ. ಒಳ್ಳೆಣ್ಣೆ ಯೂಸ್ ಮಾಡ್ತೀವಿ. ಒಳ್ಳೆಣ್ಣೆ ಯೂಸ್ ಮಾಡ್ತೀವಿ. ಬೆಲ್ಲ ಮತ್ತೆ ತತ್ತಿ. ಅಮ್ಮರ ಹೇಳ್ತಾರ ಬೆಲ್ಲ ತತ್ತಿ ನಾವು ಊಟ ಮಾಡೋದು ಎಲ್ಲ ಇದಕ್ಕೆ ಹಾಕ್ತೀರಿ. ಎಲ್ಲ ಕಡಲೆ ಹಿಟ್ಟು ಎಲ್ಲ ನ್ಯೂಟ್ರನ್ಸ್ ರೀ. ಎಲ್ಲ ನಾವು ತಿಂಬ ನ್ಯೂಟ್ರನ್ಸ್ ಇದು ಕೊಡ್ಬೋದು. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ. ಇವತ್ತೇನಪ್ಪ, ಎಲ್ಲ ಸೀಸನ್ ಆಗೈತಿ. ಮಾವು ಕೈ ಹಿಡ್ಕೊಂಡು ಮಾವು ಕಟಾವು ಮಾಡೋ ಹೊಲಕ್ಕೆ ಬಂದಿರಂತ ಸಾಮಾನ್ಯವಾಗಿ ನೀವು ಹೇಳ್ಬೋದು. ಇದು ಮಾವು ಒಂದು ವಿಶೇಷ ಮಾವು. ನಮ್ಮ ಕೊಪ್ಪಳದಲ್ಲೇ ಕಡಿಮೆ ಜನ ಬೆಳೀತಾ ಇರುವಂಥ ಒಂದು ಮಾವು. ಇದು ತಳಿ ಯಾವುದು ಅಂತ ನಾನೇ ಹೇಳಿಬಿಟ್ರೆ ಅದೆಲ್ಲ ಕ್ಯೂರಿಯಾಸಿಟಿ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಅವ್ರ ಜೊತೆಗೆ ಇದು ತಳಿ ಯಾವುದು ಮತ್ತು ಇದು ಯಾವ ಸೀಸನ್ ಅಂದ್ರೆ ನೋಡ್ರಿ, ಮಾವು ಅಂದ ಕೂಡ ಒಂದೇ ಸೀಸನ್ ಅಂತೀವಿ. ಅಂದ್ರೆ ಬೇವು ಮಾವು ಹೂ ಬಿಟ್ಟಾಗ ಕಾಯಿ ಬಿಡುತ್ತೆ ಮಾವು ಅಂತ. ಇದು ಹಣ್ಣು ಎರಡು ಒಂದೇ ಎಟ್ ಎ ಟೈಮ್ಗೆ ಅಂತೀವಿ. ಇದು ಯಾವ ಟೈಮ್ನಾಗ ಬೇಕಾದ್ರೂ ಈಗ ಹಣ್ಣು ತಗೋಬೋದು. ಇದು ಹಣ್ಣು ಅಲ್ರಿ, ಮಾವು ಅಂದ ಕೂಡ ಒಂದೇ ಸೀಸನ್ ಅಂತ ಅಂದವ್ರಿಗೆ ಇದೊಂದು ಬೇರೆ ಮಾವು ಅಂತನ ನಮ್ಗೆ ಅನಿಸುತ್ತೆ. ಅದು ಯಾವ ಥರ ಬೆಳೆದ್ರು ಮತ್ತು ಈ ಹೊಲ ಯಾವ ಥರ ಅವ್ರು ಖರೀದಿ ಮಾಡಿದ್ರು, ಯಾವ ಥರ ಇವತ್ತು ಅವರು ಸಕ್ಸಸ್ ರೈತರಾದ್ರಂತ ಅವ್ರ ಜೊತೆ ಮಾತಾಡೋದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದು ಮರಿಬೇಡ್ರಿ. ಅಣ್ಣ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಪರಿಚಯ ಮಾಡ್ಕೊಡ್ರಿ. ನಮ್ಮ ಹೆಸರು ಬಂದ ಕನ್ನಯ್ಯ ಅಂತೇಳಿ. ಕನ್ನಯ್ಯ. ನಮ್ಮ ಮಿಸಸ್ ಹೆಸರು ರುಕ್ಮಣಿ ಅಂತ. ಓಕೆ, ನಾವು ಹೊಸಪೇಟೆಯವರು. ಸೊ ನಾವು ಈ ಕಡೆ ವಲಸೆ ಬಂದಿದ್ವಿ. ವಲಸೆ ಅಂದ್ರೆ ಮನೆಯೆಲ್ಲ ಹೊಸಪೇಟೆಗೆ ಇದೆ. ಭೂಮಿ ಬಂದ್ಬಿಟ್ಟು ನಮ್ಮ ಕೊಪ್ಪಳ ಜಿಲ್ಲೆಗೆ ಹಿಡ್ಕೊಂಡು. ಕೊಪ್ಪಳ ಜಿಲ್ಲೆ. ನಮ್ಮ ಕೊಪ್ಪಳದವರೇ ನೀವು? ನಾವು ಕೊಪ್ಪಳದವರೇ. ಏನಿಲ್ಲ, ನಾನು ಕಿರ್ಲೋಸ್ಕರ್ನ ಎಂಪ್ಲಾಯ್, ನಾನು ರಿಟೈರ್ಡ್ ಆಫೀಸರ್. ಸೊ ನಮಗೆ ಜಮೀನು ಇದ್ದಿಲ್ಲ. ಸೊ ಫರ್ದರ್ ಜಮೀನು ಬೇಕಲ್ಲ ಈಗ. ಯಾಕಂದ್ರೆ ನಮಗೆ 2 ಗಂಡು ಮಕ್ಕಳಿದಾವೆ, ಹೆಣ್ಮಕ್ಳು ಇದಾವೆ. ಅವ್ರಿಗೆ ಕನ್ಯೆ ಕೊಡ್ಬೇಕಾದ್ರೆ ಕೇಳ್ತಾರೆ, ಏನಪ್ಪ ಮನೆ ಆಸ್ತಿ ಏನೈತೆ ಅಂತ ಕೇಳ್ತಾರೆ. ನಮ್ಗೆ ಏನಿದ್ದಿಲ್ಲ, ಮನೆ ಇತ್ತು. ಸೊ ಎಲ್ಲೇನೋ ಜಮೀನು ಮಾಡ್ಬೇಕಲ್ಲ. ಜಮೀನು ಮಾಡ್ಬೇಕಾದ್ರೆ ಜಮೀನು ಸಾಮಾನ್ಯ ಸಿಗಲ್ಲ. ಹುಡ್ಕಂತ ಇಷ್ಟು ದೂರ ಬಂದೀವಿ. ನಮಗೆ ತಾಯಿ ಇಲ್ಲೊಂದು 4 ಎಕರೆ ಕೊಟ್ಲು. ಸೊ ಅದರಲ್ಲಿ ಸ್ವಲ್ಪ ಎಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ. ಆರ್ಗ್ಯಾನಿಕ್ ಫಾರ್ಮ್ ಎಲ್ಲ 90% ಆರ್ಗ್ಯಾನಿಕ್. ಆದ್ರೆ ಒಂದು ಕ್ಯೂರಿಯಾಸಿಟಿ ಪ್ರಶ್ನೆ ನಂದು. ಇವಾಗ ಒಂದು ಕನ್ಯಾ ಕೊಡ್ಬೇಕಂದ್ರೆ ರೈತನ ಮಗ್ಗ ಕೊಡಕ್ ಒಲ್ಲೆ ಅಂತಾರ. ನೀವು ಜಾಬ್ ಮಾಡ್ತಿದ್ರಿ, ಜಾಬ್ ಮಾಡೋರ್ ಮಕ್ಳಿಗೆ ಕೊಡ್ಬೋದಿತ್ತು. ಆದ್ರೆ ಇಲ್ಲ, ಮನೆ ಐತಿ ಹೊಲ ಇಲ್ಲ ಅಂತ ಕೇಳಿಗ್ಯಾರಂತ. ಹೊಲ ಹೆಂಗ ತಲೆಗೆ ಅಲ್ಲ ಬಂತಂದ್ರೆ ಈಗ ಅವರು ಹೆಣ್ಣು ಕೊಡೋರು ಏನ್ರಿ ನಿಮ್ದು ಆಸ್ತಿ ಏನೈತೆ ಅಂತಾರೆ. ಮನೆ ಐತೆ ಅಂದ್ರೆ ಮನೆ ಒಂದಿತ್ರ ಆಯ್ತು, ಹೊಲ ಮನೆ ಇಲ್ಲೇ ಹೊಲ. ಅವು ಹೊಲನೇ ಇದ್ದಿಲ್ಲ ಅಂತ ಒಂದು ಅಡಿ ಕೂಡ ಇದ್ದಿಲ್ಲ. ಇದೇನಪ್ಪ ಇದು ಒಂದು ಒಳ್ಳೆ ಇದು ಸಮಸ್ಯೆ ಬಂತಲ್ಲ ನಮಗೆ. ಸರಿ, ನಾವು ರಿಟೈರ್ಡ್ ಆದ್ಮೇಲೆ ಎಲ್ಲ ಒಂದು ಜಮೀನು ತೊಗೊಂಬೋಣ ಅಂತೇಳಿ ನಾನು ರಿಟೈರ್ಡ್ ಆದ್ಮೇಲೆ ಈ ಜಮೀನು ತೊಗೊಂಡು ಇದನ್ನೆಲ್ಲ 90% ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಕೊತ ಫಸ್ಟಿಗೆ ಕಬ್ಬು ಹಾಕಿದ್ವಿ 4 ಎಕರೆ.
ಕಬ್ಬು ಒಂದು 3 ವರ್ಷ ಬೆಳೆದೆ. ಹ್ಞೂ ಅದಾದ ನಂತರ ಪೇರು ಹಾಕಿದ್ವಿ. ಹ್ಞೂ ಪೇರು, ಆಮೇಲೆ ಮೆಕ್ಕೆಜೋಳ, ಸೊ ಇವೆಲ್ಲ ಹಾಕ್ಕೊಂತ ಬಂದ್ವಿ. ಅದಾದಮೇಲೆ ಮತ್ತೆ ಈಗ 5 ವರ್ಷ ಆಯಿತು ಈ ಹೊಸ ತಳಿ. 5 ವರ್ಷದಿಂದ 5 ವರ್ಷದಿಂದ ಇದ್ರ ವೆರೈಟಿ ಬಂದ್ಬಿಟ್ಟು ಪುನಾಸ್ ಮ್ಯಾಂಗೋ ಅಂತೇಳಿ. ಪುನಾಸ್ ವೆರೈಟಿ. ಪೂನಾಸ್ ವೆರೈಟಿ. ಇದು ಕರ್ನಾಟಕ ವೆರೈಟಿ ಅಲ್ಲಿ ಇದೆ. ಇದು ಆಂಧ್ರದಿಂದ ವಲಸೆ ಬಂದಿದ್ದು, ಹೈಬ್ರಿಡೇ ಇದೆ. ಹಾಂ ರೀ. ಎಲ್ಲ ಕ್ರಾಸಿಂಗ್ ಮಾಡಿದ್ದೆ ಇದು. ಹಾಂ ರೀ. ಇದು ಆಂಧ್ರದಿಂದ ಬಂದಿದ್ದೆ ವಲಸೆ. ಆಂಧ್ರದಿಂದ ವಲಸೆ ಬಂದಿರೋ ತಳಿನ ಇದು ಬಂದ್ಬಿಟ್ಟು ಇದ್ರ ಅಂಡಾಶಯ 365 ದಿನ ಓಪನ್ ಇರುತ್ತೆ. ಅಂಡಾಶಯ ಅಂದ್ರೆ ಗೊತ್ತಲ್ಲ, ಗರ್ಭ. ಹಾಂ ರೀ. ಫ್ಲವರಿಂಗ್ ಹಾಂ ರೀ. ಅಂದ್ರೆ ಯಾವಾಗಲೂ ಫ್ಲವರ್ ಯಾವಾಗಲೂ ಬರ್ತೈತೆ 365 ದಿನ. ಅಂದ್ರೆ ಅಣ್ಣ ಏನಂತಾರಲ್ಲ, ಯುಗಾದಿ ಬಂದಾಗ ಅಷ್ಟ ಮಾವು ಇಲ್ಲ, ಅವೆಲ್ಲ ಇಲ್ಲ. ಬೇವು ಈಗೆಲ್ಲ ಎಲ್ಲ ತಳಿಗಳೆಲ್ಲ ಕ್ರಾಸಿಂಗ್ ಮಾಡಿ ಎಲ್ಲ ಹೈಬ್ರಿಡ್ ಮಾಡಿಬಿಟ್ಟಾರ್ರಿ. ಈಗ ಹೈಬ್ರಿಡ್ ಮಾಡಿದ್ರಿಂದ ಯಾವಾಗ ಬೇಕಾದ್ರೆ ಕಾಯಿ ತಗೋಬೇಕು, ಯಾವಾಗ ಬೇಕಾದ್ರೆ ಹೂ ಮಾಡ್ಕೋಬೇಕು. ಆ ಥರ ಸ್ಟೇಜಿಗೆ ಬಂದ್ಬಿಟ್ಟಿದೆ ನಮ್ದು ಸೈನ್ಸ್. ಇಷ್ಟು ಈ ಪೂನಾಸ್ ಯಾವಾಗ ಬೇಕಾದ್ರೂ ಅವಾಗ ಹಾರ್ಕೋಬೋದು. 365 ದಿನ ಕಾಯಿ ಹರಿಬೋದು. 365 ದಿನ ಸರ್ ಮಾರ್ಕೆಟ್ ಸಿಗುತ್ತೀರಾ ಹಿಂಗಾದ್ರೆ? ಮಾರ್ಕೆಟ್ ಸಿಗುತ್ತಲ್ಲ. ಇದು ಜಾಸ್ತಿ ಇದು ಸಾಂಬಾರಿಗೆ ಹೋಗ್ತದೆ. ಸಾಂಬಾರಿಗೆ? ಹಾಂ, ಕೇರಳ ತಮಿಳ್ನಾಡಿಗೆಲ್ಲ ಸಾಂಬಾರಿಗೆ ಹೋಗ್ತದೆ. ಸರ್ ಹಣ್ಣಾಗಿ ಯೂಸ್ ಇಲ್ಲ, ಕಾಯಾಗಿ ಯೂಸ್. ಕಾಯಾಗಿ ಉಪ್ಪಿನಕಾಯಿಗೆ ಹೋಗೋದು ಇದು. 90% ಉಪ್ಪಿನಕಾಯಿ ಯೂಸ್ ಆಗೋ ಮ್ಯಾಂಗೋನ ಇದು. 10% ಹಣ್ಣು ಆದರೆ ತಿನ್ಬೋದು. ಸಿಹಿ ಬರುತ್ತೆ ತಿನ್ಬೇಕಾದ್ರೆ ಸಿಹಿ ಬರುತ್ತೆ. ಭಾಳ ಸಿಹಿ ಬರುತ್ತೆ. ಉಳಿದಕ್ಕೆಲ್ಲ ಉಪ್ಪಿನಕಾಯಿಗೆ ಅಡಿಗೆಗೆ ಹೋಗೋದು ಇದು. ಅಡಿಗೆ ಯೂಸ್ ಮಾಡೋ ಮಾನ್ಕಾಯಿ ಇದು. ಅಲ್ಲ, ಸೀಸನ್ ಆಗಾದ್ರೆ ಒಂದು ಒಳ್ಳೆ ರೇಟ್ ಸಿಗ್ಬೋದ್ರಿ. ಸೀಸನ್ ಇಲ್ದಾಗ ನೀವೆಲ್ಲ ಗೈರ್ ಸೀಸನ್ ಆಗಂದ್ರೆ ರೇಟ್ ಬರ್ತದೆ. ರೇಟ್ ಭಾರಿ ರೇಟ್ ರೀ. ಅವಾಗ 100 ರೂಪಾಯಿ ಕೆಜಿ ಹೋಗ್ತೈತೆ ರೀ. ಯಾರು ಮಾನ್ಕಾಯಿ ಇಲ್ಲಂದ್ರೆ ನಾವು ಮಾನ್ಕಾಯಿ ತೊಗೊಳಿದ್ರೆ 100 ರೂಪಾಯಿ ಕೊಡ್ರಿ ಅಂತಾರೆ ಅವಾಗ. ಆ ಥರ ಬರಬೇಕು. ಆ ಥರ ನಾವು ಅದನ್ನು ಶ್ರದ್ಧೆಯಿಂದ ಬೆಳೆಸ್ಬೇಕು. ಅದನ್ನು ಬೆಳೆಸ್ಬೇಕು. ಅಣ್ಣ ಇದನ್ನೇ ಯಾಕೆ ಚಾಯ್ಸ್ ಮಾಡ್ಕೊಂಡ್ರೆ? ಚಾಯ್ಸ್ ಅಂದರೆ ನೀವು ಕೊಪ್ಪಳ ಕೇಸರ ಅಂತ ಐತಿ. ಅದೇ ರೀ, ಇಡೀ ನಮ್ಮ ಕರ್ನಾಟಕದಾಗ ಬೆನಿಸ ಕೇಸರಿ ಫುಲ್ ಐತಿ. ಅದು ಎಲ್ಲ ಬೇರೆ ಅದೇ ಮಾರ್ಕೆಟ್ ಇರೋದ್ರಿಂದ ನಮಗೆ ಮಾರ್ಕೆಟ್ ಸಿಗಲ್ಲ. ಸೊ ಬೇರೆ ವೆರೈಟಿ ಹಾಕೋಣ. ಎಲ್ಲರೂ ಮಾಡಿದ್ದು ಯಾಕೆ ಮಾಡೋಣ? ಬೇರೆ ವೆರೈಟಿ ಮಾಡಿದ್ರೆ ನಮಗೊಂದು 2 ರೂಪಾಯಿ ಸಿಗ್ಬೋದು. ಈಗ ಆಯ್ತು. ಈಗ ಮುಂದೆ ನಮ್ದು ಇನ್ನೊಂದು 2-3 ತಿಂಗಳವರೆಗೆ ಕಟಿಂಗ್ ಬರುತ್ತೆ. ಅವಾಗ ಮಾನ್ಕಾಯಿ ಇರೋಲ್ಲ. ಅವಾಗ ನಮ್ಗೆ 60 ರೂಪಾಯಿ 70 ರೂಪಾಯಿ ಕೆಜಿ ಸಿಗುತ್ತೆ. ಇವತ್ತು ಮಾರ್ಕೆಟ್ 30 ರೂಪಾಯಿಗೆ ಹೋಗ್ತಾಯಿದೆ. 30 ರೂಪಾಯಿ ಕೆಜಿ. 30 ಕೊಂಟಿತ್ತು. ಸೊ ನಾಳೆ ನಮ್ಗೆ ಇನ್ನೂ ಒಂದು 30 ಡೇಸ್ನಾಗ 60 ರೂಪೀಸ್ ಆಗುತ್ತೆ ಪಕ್ಕ. ಈಗ ಅಲ್ಲಿ ಐತೆ ನೋಡ್ರಿ, ಆ ಸಣ್ಣ ಕಾಯೆಲ್ಲ 30 ಡೇಸಿಗೆ ಬರ್ತದೆ. ಅದು ಇನ್ನು 30 ದಿನಕ್ಕೆ ಬರ್ತದೆ. 60-50 ಹೋಗುತ್ತೆ. ಸೊ ಅಲ್ಲಿ ಡಬಲ್ ರೇಟ್ ಆಯ್ತಲ್ಲ. ಈಗ 100 ಟ್ರೇ ಬರೋ ಬದಲು 50 ಟ್ರೇ ಬಂದ್ಬಿಟ್ರೆ ನಮ್ಗೆ ರೊಕ್ಕ ಬಂತು. ಸೊ ಅದಕ್ಕೆ ಹೊಸ ವೆರೈಟಿ, ಅದಕ್ಕೋಸ್ಕರ ಚಾಯ್ಸ್ ಮಾಡಿದ್ವಿ. ಆರ್ಗ್ಯಾನಿಕ್ ಅಂತ ಯಾಕೆ ಮಾಡಿದ್ರಿ? ಆರ್ಗ್ಯಾನಿಕ್ ಮಾಡಿದ್ರೆ ಏನಾಗುತ್ತೆ, ಭೂಮಿ ತಾಯಿ ಕೆಡಲ್ಲ. ಭೂಮಿಗೆ ನಾವು ಸಾಯಿಲ್ ಅಪ್ಲಿಕೇಶನ್ ಕೊಡ್ತೀವಲ್ಲ, ಅದು ಬಂದು ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ಇದನ್ನ ಹಾಕೊಂತ ಬಂದರೆ ಭೂಮಿ ಯಾವಾಗಲೂ ಫಲವತ್ತಾಗಿರುತ್ತೆ. ಭೂಮಿ ಫಲವತ್ತಾಗಿದ್ದರೆ ಒಳ್ಳೆ ಮಕ್ಕಳು ಹಿಡಿತಾಳಕಿ, ಒಳ್ಳೆ ಫಸಲು ಕೊಡುತ್ತೆ. ತಾಯಿ ಬೇಯಿಸಿದ್ರೆ ಮಕ್ಕಳು ಎಷ್ಟು ಬೇಕಾದ್ರೆ ಮಕ್ಕಳು ಹಿಡಿತಾರೆ, ಹಾಲು ಸಿಗುತ್ತಲ್ಲ. ಹಾಂ, ತಾಯಿಗೆ ಸರಿಗೆ ಊಟ ಕೊಡಲಿಲ್ಲ ಅಂದರೆ ಮಗು ಹೆಂಗೆ ಬೆಳೀತೈತೆ? ತಾಯಿಗೆ ವಿಷ ಹಾಕಿದಾಗ ವಿಷ ಬೇರೆ ಕೆಮಿಕಲ್ ಆಗಿ ವಿಷ ಹಾಕಿದಾಗ ಬೆಳಂಗಿಲ್ಲ. ನೀವು ನಮ್ಮನ್ನು ನೋಡ್ರಿ, ನಮ್ಮ ಬೇಕಾದ್ರೆ ನಮ್ದು ಆ ಬಡ್ಡೆಯಲ್ಲಿ ತೆಗೆದು ನೋಡ್ರಿ. ಸ್ವಲ್ಪ ತೋರ್ಸಪ್ಪ ಅಲ್ಲಿ ತೋರ್ಸಮ್ಮ. ಅವೆಲ್ಲ ಅಲ್ಲಿ ನೋಡ್ರಿ, ಅಲ್ಲಿ ನೋಡಿ ಏನಿದೆ ಮಣ್ಣಲ್ಲ ಅದು. ಅದು ಮಣ್ಣಲ್ಲ, ಅದೇ ಮಣ್ಣಲ್ಲ ಅದು. ಅದು ಗೊಬ್ಬರ ರೀ. ಬರೀ ಗೊಬ್ಬರ ರೀ. ಅದು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ. ಹಾಂ, ಕುರಿ ಗೊಬ್ಬರ. ಪ್ರತಿ ವರ್ಷ ಒಂದೊಂದು 10 ಕೆಜಿ ಹಾಕ್ತೀವಿ. 10 ಕೆಜಿ? ಪ್ರತಿ ವರ್ಷ 10 ಕೆಜಿ. ಬರಬೇಕು ನರಸಪ್ಪ. ಇವರು ರೈತರೇ, ಇಲ್ಲೇ ಬಾಜು ದೊಡ್ಡ ರೈತರು. ಇವೆಲ್ಲ 60 ಎಕರೆ 70 ಎಕರೆ ರೈತರು ಇವರು, ಹಳೆ ರೈತರುಗಳು. ಇವರೆಲ್ಲರೂ ಹಳೆ ಮೆಥಡ್ನೇ ಮಾಡ್ತಾ ಇದಾರೆ. ನಾವೇ ಹೊಸ ಮೆಥಡ್. ಹೊಸ ಮೆಥಡ್ ಅಂದ್ರೆ ಏನು? ಹೊಸ ಮೆಥಡ್ ಇದ್ರೆ ಅಂದ್ರೆ ಹೊಸ ಮೆಥಡ್ ಅಂದ್ರೆ ಏನಪ್ಪ, ಈಗ ಆರ್ಗ್ಯಾನಿಕ್ ಅಂದ್ರೆ ಏನೇ, ನಾವು ಇದಕ್ಕೆ ಎಡಿಬಲ್ ಆಯಿಲ್ ಸ್ಪ್ರೇ ಮಾಡ್ತೀವಿ. ಎಡಿಬಲ್ ಆಯಿಲ್ ನಾವು ಅಡಿಗೆ ಯೂಸ್ ಮಾಡ್ತೀವಲ್ಲ, ಅದನ್ನ ಸ್ಪ್ರೇ ಮಾಡ್ತೀವಿ. ಒಳ್ಳೆಣ್ಣೆ ಯೂಸ್ ಮಾಡ್ತೀವಿ. ಒಳ್ಳೆಣ್ಣೆ ಯೂಸ್ ಮಾಡ್ತೀವಿ. ಬೆಲ್ಲ ಮತ್ತೆ ತತ್ತಿ. ಅಮ್ಮರು ಹೇಳ್ತಾರ ಬೆಲ್ಲ ತತ್ತಿ ನಾವು ಊಟ ಮಾಡೋದು ಎಲ್ಲ ಇದಕ್ಕೆ ಹಾಕ್ತೀರಿ. ಎಲ್ಲ ಕಡಲೆ ಹಿಟ್ಟು ಎಲ್ಲ ನ್ಯೂಟ್ರನ್ಸ್ ರೀ. ಎಲ್ಲ ನಾವು ತಿನ್ನೋ ನ್ಯೂಟ್ರನ್ಸ್ ಇದು ಕೊಡ್ಬೋದು. ನಾವು ತಿನ್ನೋದು ನ್ಯೂಟ್ರಿಯನ್ಸ್ ಇದು ಕೊಡ್ಬೋದು. ಇದು ಕೊಡ್ಬೇಕ್ರಿ. ಬೆರಳ ನೆನೆ ಹಾಕ್ಬಿಟ್ರೆ, ಕೊಳೆ ಹಾಕ್ಬಿಟ್ರೆ ಆಗತ್ತೆ. ಅದನ್ನ ಡ್ರಿಪ್ ಕೊಡು, ಸ್ಪ್ರೇ ಮಾಡು. ಯಾವ ಥರ ನೆನೆ ಇಡ್ತೀರಿ? ಈಗ ಬೆಲ್ಲ, ಹ್ಞೂ, ಕಡಲೆ ಹಿಟ್ಟು, ಹ್ಞೂ, ಉತ್ತಿನ ಮಣ್ಣು 2 ಕೆಜಿ ಹಾಕಿ ನಾವು ಒಂದು 10 ಡೇಸ್ ಇಡ್ಬೋದು. 10 ಡೇಸ್ ಬಿಟ್ರೆ ಅದು ಕೊಳೆ ಹುಳಿ ಬಂದ್ಬಿಡುತ್ತೆ. ಅದನ್ನು ಚೆನ್ನಾಗಿ ಫಿಲ್ಟರ್ ಮಾಡಿ ಸ್ಪ್ರೇ ಮಾಡ್ಬೋದು. ಡ್ರಿಪ್ಪಿಗೆ ಟ್ರೆಂಚಿಂಗ್ ಮಾಡ್ಬೋದು. ಬಕೆಟ್ನಾಗ ಹಾಕಿ ಅಲ್ಲೆಲ್ಲ ಮಾಡ್ಬೋದು. ಏನು ಬೇಕಾದ್ರೆ ಮಾಡ್ಬೋದು. ನ್ಯೂಟ್ರನ್ಸ್ ಜಾಸ್ತಿ ಸಿಗುತ್ತೆ. ನ್ಯೂಟ್ರನ್ಸ್. ಈಗ ಎಣ್ಣೆಯಲ್ಲಿ ನಾವು ತಿಂಬ ಎಣ್ಣೆಯಲ್ಲಿ
ಈಗ NPK ಮಾರ್ಕೆಟ್ನಲ್ಲಿ NPK ಸಿಗುತ್ತೆ. ಹಾಂ ರೀ ಸಾರಜನಕ ರಂಜಕ ಪೊಟ್ಯಾಶ್ ಹಾಂ ಸಿಗುತ್ತೆ. ಅದನ್ನು ನಾವು ಡೈಲಿ ಅಡುಗೆ ಮನೆಗೆ ನಾವು ತಿಂತಿದ್ವಿ ಎಲ್ಲರೂ. ನಾವೆಲ್ಲ ತಿಂತೀವಿ ಸಾರಜನಕ ರಂಜಕ ಪೊಟ್ಯಾಶ್. ಆದರೆ ಒಂದು ಮಾತ್ರ ನಾವು ತಿಂತಾ ಇಲ್ಲ, ತಿಂತಾ ಇಲ್ಲ, ನೈಟ್ರೋಜನ್. ನೈಟ್ರೋಜನ್ ನಮ್ಮ ಒಳ್ಳೆಣ್ಣೆಗೆ ಇಲ್ಲ, ಗಾಳಿ ಸಿಗುತ್ತೆ. ನೈಟ್ರೋಜನ್ ಒಳ್ಳೆಣ್ಣೆಗೆ ಇಲ್ಲ, ಉಳಿದಿದ್ದು 2 ಐತೆ. ಅವೆರಡು ಇದಕ್ಕೆ ಕೊಡ್ತಾ ಇದೀವಿ. ಅವೆರಡು ಇದ್ರೆ ಸಾಕು ನಮಗೆ, ಸಾಕು. ನೈಟ್ರೋಜನ್ ಬೇಕಾಗಿಲ್ಲ. ಬೇಟ್ರಿ ನೈಟ್ರೋಜನ್ ಇಲ್ಲ ನಮ್ದೆಲ್ಲ ಕಸ ಐತಲ್ಲ, ಇವೆಲ್ಲ ಟ್ರಿಮ್ಮಿಂಗ್ ಮಾಡಿ ನೋಡ್ರಿ, ಎಲ್ಲ ಕಸ ಹೊಡೆ ಮಿಷಿನ್ ಟ್ರಿಮ್ಮಿಂಗ್ ಮಾಡಿಲ್ಲ, ಅದೇ ಗೊಬ್ಬರ ಆಗೈತೆ ನೋಡಿ. ಇದೇ ಗೊಬ್ಬರ. ಈಗ ಅಣ್ಣ ಈ ಇದ್ರಾಗ ನೀವೇನಂದ್ರೆ ಒಳ್ಳೆಣ್ಣೆ ಹಾಕಿದ್ರ ಇದನ್ನ ಸಾರ್ವಜನಿಕ ಬಿಟ್ಟು ರಂಜಕ ಪೊಟ್ಯಾಶ್ ಸಿಗುತ್ತೆ ಅಂತ ಅದನ್ನ ಸ್ಪ್ರೇ ಮುಖಾಂತರ ಕೊಡ್ತಿರೋ ಡ್ರೆಂಚಿಂಗ್ ಯಾವುದನ್ನು ಮಾಡ್ಕೋಬೋದು. ವಾರಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ಬೋದು, ಡ್ರೆಂಚಿಂಗು ಮಾಡ್ಬೋದು. ವಾರಕ್ಕೆ ಸರ್ 10 ದಿನಕ್ಕೆ ಒಂದ್ಸಲ ಮಿನಿಮಮ್, ಮಂತ್ಲಿ 3 ಟೈಮ್. ಕಾಸ್ಟ್ಲಿ ಆಗಲ್ಲ ಏನು ಒಳ್ಳೆಣ್ಣೆ ಕಾಸ್ಟ್ಲಿ ಆಗತ್ತೆ ರೀ. ಗಾಣದಾಗ ಹೋಗ್ಬಿಟ್ರಿಗಿನ 170 ರೂಪಾಯಿ 1 kg ಗಾಣ, ಪ್ಯೂರ್ ಗಾಣ. ಮತ್ತು ಈ ಪ್ಯಾಕೆಟ್ ಎಲ್ಲ ಪ್ಯೂರ್ ಗಾಣದಾಗ ಅಲ್ಲಿ ಹೋಗ್ಬಿಟ್ರೆ ಅವ್ನು ಮಿಶ್ರ ಎಲ್ಲ ಮಿಕ್ಸ್ ಇರೋ ಎಣ್ಣೆ ಕೊಡ್ತಾನ. ಬರೇ ಕಡ್ಲೆ ಎಲ್ಲ ಶೇಂಗಾ, ಕೂಸಿಬಿ, ಸೂರ್ಯಕಾಂತಿ ಎಲ್ಲ ಅವ್ರಿಗೆ ವೇಸ್ಟ್ ಆಗತ್ತಲ್ಲ, ಅದನ್ನೆಲ್ಲ ಫಿಲ್ಟರ್ ಮಾಡಿ ಒಂದು ಬಾಟ್ಲಿ ಹಾಕಿಡ್ತಾರೆ. ಅದ್ರದ್ದು ಹಿಂಡಿನೇ ಬಳಸ್ಬೋದು, ಹಂಗಂದ್ರೆ ಅದನ್ನ ಹಿಂಡಿನೂ ಕೂಡ ಹಾಕ್ಬೋದು. ಒಟ್ಟೆ ನೀನು ಇದಕ್ಕೆ ಒಳ್ಳೆ ಆಹಾರ ಕೊಡಪ್ಪ. ಯಾವಾಗಲೂ ಹಚ್ಚ ಹಸಿರಾಗಿ ಇಲ್ಲಿ ನೋಡಿ ಹೆಂಗೆ ಇರ್ತದೆ ನೋಡಿ. ಈಗ ಇಲ್ಲಿ ಕಾಯಿ ತೆಗಿರಮ್ಮ, ಇಲ್ಲಿ ಬರ್ರಮ್ಮ ಅಮ್ಮ. ಈಗ ಇಲ್ಲಿ ಬಂದು ತೆಗೀರಿ. ಇದು ಕಟಿಂಗ್ ಸ್ಟೇಜ್, ಇದು ಕಟ್ ಮಾಡಿವಿ. ಇದೆಲ್ಲ ಯಾವಾಗ ಕಟ್ ಮಾಡಬೇಕು? ಇನ್ನೂ 1 ತಿಂಗಳು, ಆಫ್ಟರ್ 1 ಮಂತ್ ಇದು ಕಟಿಂಗ್ ಬರುತ್ತೆ. ಇನ್ನೂ 1 ತಿಂಗಳು ಬರ್ತಾರೆ. ಹಾಂ 1 ತಿಂಗಳಲ್ಲ, ವಿಜಯದಶಮಿವರೆಗೆ ಬರ್ತೈತೆ ಇದು. ವಿಜಯದಶಮಿವರೆಗೆ ರೀ? ಇಲ್ಲ ವಿಜಯದಶಮಿ ಕೂಡ ಬಸ್ ಸಿಗುತ್ತೆ. ವಿಜಯದಶಮಿವರೆಗೆ ಬರುತ್ತೆ ಸರ್. ಈ ವಿಜಯದಶಮಿ ಎಷ್ಟು ತಿಂಗಳು ಐತ್ರಿ? ಇನ್ನು ವಿಜಯದಶಮಿ ಐತೆ, ಇನ್ನು ಫ್ಲವರಿಂಗ್ ಬರ್ತೀರಿ. ಫ್ಲವರಿಂಗ್ ತೋರಿಸ್ತೀನಿ. ಇನ್ನು ಫ್ಲವರಿಂಗ್ ಬರ್ತಾರೆ? ಫ್ಲವರಿಂಗ್ ಬರ್ತೀರಿ, ತೋರಿಸ್ತೀನಿ. ಅಲ್ಲಿ ಐತಲ್ರಿ ಫ್ಲವರ್. ಹಾಂ ಅಲ್ಲಿ ಐತಲ್ಲ ಫ್ಲವರ್. ಅಲ್ಲಿ ಫ್ಲವರ್ ಐತೆ ನೋಡ್ರಿ. ಇದು ಒಳ್ಳೆ ವಾಪಸ್ ಕಾಯಿ ಆಗುತ್ತೆ. ಇಲ್ಲಿ ಕೂಡ ಫ್ಲವರ್ ಬರುತ್ತೆ ನೋಡ್ರಿ. ಇಲ್ಲಿ ಬರಮ್ಮ ತೋರಿಸ್ತೀನಿ. ಇಲ್ಲಿ ಬಟ್ ಬರ್ತಾವಲ್ಲ, ಇಲ್ಲಿ ಬಟ್ ಬರಕತ್ತಲ್ಲ, ಇಲ್ಲಿ ಎಲೆ ಸಂದಿ ಬಟ್ ಕಾಣ್ತಾವಲ್ರಿ. ಇದು ಫ್ಲವರ್ ಆಗುತ್ತೆ. ಸರ್ ಇದು ವರ್ಷಪೂರ್ತಿ ನೀವು ಕಾಯಿ ಇರ್ತೀರಿ? ಕಾಯಿ ಇರ್ತೀವಿ. ಅಂದರೆ ಇದಕ್ಕೆ ಡೇಟ್ ಬಂದು ಡೆಡ್ ಎಂಡ್ ಡಿಸೆಂಬರ್ವರೆಗೆ ಬಿಡ್ತೀವಿ. ಡಿಸೆಂಬರ್ವರೆಗೆ ಡೆಡ್ ಎಂಡ್ ನಿಮ್ಗೊಂದು ಕೊಡ್ತೀವಿ. ಡಿಸೆಂಬರ್ ನೀವೇ ಕೊಡ್ತೀರಿ? ನಾವೇ ಕೊಡ್ತೀವಿ. ಡಿಸೆಂಬರ್ 10 ಮಟ್ಟಕ್ಕೆ ಕೊಟ್ಬಿಡ್ತೀವಿ. ಅದಾದಮೇಲೆ ಪೂರ್ಣಿಂಗ್ ಮಾಡ್ತೀವಿ. ಜನವರಿ 25ಕ್ಕೆ ಪೂರ್ಣಿಂಗ್ ಮಾಡ್ತೀವಿ. ಒಂದ್ಸರಿ ಪೂರ್ಣಿಂಗ್ ಮಾಡಿದ್ರೆ ವರ್ಷ ಪೂರ್ತಿ ನಿಮ್ಗೆ ಕಾಯಿ ಸಿಗೋದು. ಸರ್ ಇವಾಗ 30, ಈ ನೆಕ್ಸ್ಟ್ 60 ಅಂದ್ರೆ ನೆಕ್ಸ್ಟ್ ಮತ್ತೆ ಏನಾರು ಕೆಜಿ ಅದು ಎಷ್ಟಕ್ಕೆ ಹೋಗೋದು? ಮಾರ್ಕೆಟ್ ಏನು ರೇಟ್ ಸಿಕ್ಕತ್ತೆ ನಮ್ಗೆ. ಯಾವಾಗಾದ್ರೆ ನೀವು ಹೈಯೆಸ್ಟ್ ಮಾರ್ಕೆಟ್? ಹೈಯೆಸ್ಟ್ ಮಾರ್ಕೆಟ್ ಅಂದ್ರೆ ಜಾಸ್ತಿ ಅಂದರೆ ನಾನು ಕೊಟ್ಟಿರೋ ಲಾಸ್ಟ್ ಇಯರ್ 60 ರೂಪಾಯಿ ಕೊಟ್ಟಿನಿ. 60 ರೂಪಾಯಿ ಕೊಟ್ಟು ಅಲ್ಲಿಗೆ ತೋಟ ಖಾಲಿ ಆಗಿತ್ತು. ಆದರೆ ಅವಾಗ ನಮಗೆ ಈಗ 2 ವರ್ಷ ಕೆಳಗೆ ಅಷ್ಟು ನಾಲೆಜ್ ಬಂದಿದ್ದಿಲ್ಲ. ಏನೇನು ಪ್ರೋಟೀನ್ ಕೊಡ್ಬೇಕಂತ ಸ್ವಲ್ಪ ತಲೆಗೆ ಒಕ್ಕೊಂಡಿಲ್ಲ. ಈಗ ಏನು ಮಾಡ್ತೀವಿ ನಾವು, ಮಂಜ ಬರಲಿ ಇಲ್ಲಿ, ಇದು ಸಾಯಿಲ್ ಅಪ್ಲಿಕೇಶನ್ ಕೊಟ್ಟಿವ ಗೊಬ್ಬರ. ಇದಕ್ಕೆ ಸ್ವಲ್ಪ ನ್ಯೂಟ್ರನ್ಸ್ ಕೊಡ್ಬೇಕು. ನ್ಯೂಟ್ರನ್ಸ್ ಅಂದರೆ 10%, ನಾನು 90% ಅಷ್ಟೇ ಆರ್ಗ್ಯಾನಿಕ್ ಅಂದಿದ್ದೆ. 10% ಇದು ನೀರಲ್ಲಿ ಕರಗ ಗೊಬ್ಬರ ಕೊಡ್ತೀವಿ. ನೀರಲ್ಲಿ ಕರಗ್ತಾವಲ್ಲ, ಡ್ರಿಪ್ ಗೊಬ್ಬರ ನೋಡಿ, ಡ್ರಿಪ್ ಗೊಬ್ಬರ. ಅದನ್ನು ಕೊಡ್ತೀವಿ. ಅದನ್ನು ಕೊಟ್ಟರೆ ಏನಾಗುತ್ತೆ, ಅಲ್ಲಿರತಕ್ಕಂಥ ಪವರ್ನ ಗಿಡ ಎಳ್ಕೊಡ್ತೀವಿ, ಜಲ್ದಿ ಎಳಿತೀವಿ. ಅದಕ್ಕೆ ಒಂದೇನಂದ್ರೆ ಭೂಮಿಗೆ ನಾವು ಕೊಟ್ಟಂತ ನ್ಯೂಟ್ರಿಯನ್ಸ್ ಮತ್ತು ಅದು ಇಷ್ಟು ತಗೊಂಡ್ರ. ಈಗ ಅಂಗಡಿಯಾಗಿರೋವೆಲ್ಲ ಅಷ್ಟೇ ರೀ. ಅಂಗಡಿಯಲ್ಲಿ ಹಾಕ್ತಾರಲ್ಲ 19, 10, 26 ಎಲ್ಲ ಹಾಕ್ತಾರಲ್ಲ ಯೂರಿಯಾ ಎಲ್ಲ. ಅದು ಏನು ಕೆಲಸ ಮಾಡ್ತೈತೆ? ಬರೀ ಪಂಪಿಂಗ್ ಕೆಲಸ ಮಾಡೋದಷ್ಟು. ಬಾವಿಗಿಂದ ನೀರನ್ನು ತೆಗೆದು ಗಿಡಕ್ಕೆ ಬಿಡೋದು ಅಷ್ಟೇ. ಇವು ನೀವು ಹಾಕೋದಲ್ಲ ಅದೇ. ಈಗ ನಾವು ಏನು ಹಾಕಿವಲ್ಲ ಅದು ಕೆಳಗೆ ಭೂಮಿ ಫಲವತ್ತಾಗಿದ್ರೆ ಆ ರಸ ಎಳಿಬೇಕು. ರಸನೇ ಬರಲಿಲ್ಲ ಅಂದ್ರೆ ಏನು ಎಳಿತೈತೆ? ಭೂಮಿ ರಸ ಇಲ್ಲ ಅಂದ್ರೆ ಏನು ಬೆಳೆಯಲ್ಲ, ಎಲ್ಲ ಸೋಳಾಗಿಬಿಡ್ತೇವೆ. ಸೊ ಅದಕ್ಕೆ ನೀನು ಇದನ್ನು ಕಾಪಾಡು. ಮೇಲೆ ಸ್ವಲ್ಪ ನಿನಗೆ ಇಳುವರಿ ಬೇಕಾದರೆ ಒಂದು 10% ವಾಟರ್ ಸಾಯಿಬಲ್ ಕೊಡು, ಜಲ್ದಿ ಪಿಕಪ್ ಆಗುತ್ತೆ. ಆಗುತ್ತೆ ಅಣ್ಣ. ಇದು ಪುನಾಸ್ ಎಲ್ಲಿಂದ ತಂದರೆ ಹಚ್ಚಿದ್ರಿ? ಇದು ಪುನಾಸ್ ಬಂದ್ಬಿಟ್ಟು ಇದಕ್ಕಿಂತ ಮುಂಚೆ ನಾವು ಪೇರಲೆ ಇಟ್ಟಿದ್ವಿ 2 ವರ್ಷ. ಪೇರಲೆ ಅದನ್ನು ವಿಜಯವಾಡಲಿಂದ ತಗೊಂಬಂದಿವಿ. ವಿಜಯವಾಡಲಿಂದ ತಂದು 2 ವರ್ಷ ಕಾಪಾಡಿದ್ವಿ. 1 ವರ್ಷ ಒಳ್ಳೆಯ ಬೆಲೆ ಬಂತು. 2ನೇ ವರ್ಷ ಕೊರೋನಾ ಬಂತು ಅಂತೇಳಿ ಗಿಡ ಎಲ್ಲ ಕಿತ್ಬಿಟ್ವಿ. ಕೊರೋನಾ ಯಾರು ಪರ್ಚೇಸ್ ಮಾಡಲ್ಲ, ಕೋಲ್ಡ್ ಆಗುತ್ತೆ. ಪೇರು ನೆಗಡಿ ಬರುತ್ತೆ. ಪೇರು ತಿಂದರೆ ಲಾಸ್ ಆಯಿತು. ಲಾಸ್ ಏನಾಗಿಲ್ಲ, ಏನು ಲಾಸ್ ಆಗಿಲ್ಲ. ಮಾರ್ಕೆಟ್ ಇಲ್ಲ ಅಂತ ಕಿತ್ಬಿಟ್ಟು
ಮಾರ್ಕೆಟ್ ಯಾರು ತೊಗೊಂಬರಿಲ್ಲ ಅಂತೇಳಿ ಆ ಕೊರೋನಾ ಸಂದರ್ಭದಲ್ಲಿ ನಮಗೆ ಸಮಸ್ಯೆ ಆಗ್ಬಿಡುತ್ತೆ. ಯಾರು ಮಾರ್ಕೆಟಿಗೆ ತೊಗೊಂಬರು ಪೇರಲ ಇದ್ದಾಗ ಪೇರಲ ಪರ್ಚೇಸ್ ಮಾಡಲ್ಲ. ಅದು ಇಮಿಡಿಯೇಟ್ಲಿ ಏನು ಮಾಡಿದೆ, ಆಮೇಲೆ ಎಲ್ಲ ದೊಡ್ಡ ದೊಡ್ಡ ರೈತರನ್ನೆಲ್ಲ ಭೇಟಿ ಆದ. ಭೇಟಿಯಾಗಿ ಅವ್ರೇನಂದರೆ ಮಾವಿನಕಾಯಿ ಚಪ್ಪ ಕೇಸರಿ ಹಚ್ಚಿರಿ ಅಂದರೆ. ಆಮೇಲೆ ನಮಗೊಬ್ಬ ಫ್ರೆಂಡ್ ಒಬ್ಬನಿದ್ದ, ಎಲ್ಲವನ್ನೂ ಕೇಸರಿ ಮಾಡ್ತಾನೆ, ನೀನೊಂದು ಸ್ಪೆಷಲ್ ಮಾಡು ಅಂತೇಳಿ ಪುನಾಸ್ ವೆರೈಟಿ ಒಬ್ರು ಕೊಟ್ಟರು. ಧೈರ್ಯ ಮಾಡಿದ್ರಿ? ಹಾಂ, ಧೈರ್ಯ ಮಾಡಿದ್ವಿ. ಪುನಾಸ್ ವೆರೈಟಿ ಧೈರ್ಯ ಮಾಡಿದ್ವಿ. ಆಂಧ್ರಲ್ಲಿಂದ ತಗೊಂಬಂದ್ವಿ, ವಿಜಯವಾಡಲಿಂದ. ಅವಾಗ ಒಂದು ಗಿಡ 250 ರೂಪಾಯಿ. 250 ರೂಪಾಯಿ ಯಾವಾಗ 5 ವರ್ಷ ಕೆಳಗೆ. 5 ವರ್ಷ ಕೆಳಗೆ. ಈಗೆಲ್ಲ 1000 ರೂಪಾಯಿ ಐತ್ರಿ. ಈ 1,000 ರೂಪಾಯಿ ರೀ ಒಂದು ಗಿಡ 1000 ರೂಪಾಯಿ. ಹಾಂ, ಎಂತ 1000 ರೂಪಾಯಿ ಐತಿ.